ಎಲ್ಲರಿಗೂ ನಮಸ್ಕಾರ. ನಾನು ಭಾಸ್ಕರ್ ಜಿ. ಎಂದಿನಂತೆ ನನ್ನ ಆರೋಸ್ ಎಂಟರ್ಟೈನ್ಮೆಂಟ್ ವಾಹಿನಿಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಸುದಿನ ಹನುಮಾನ್ ಜಯಂತಿ. ಆ ಪ್ರಯುಕ್ತ ಹನುಮಂತನ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಹನುಮಂತನ ಬಗ್ಗೆ ಎಷ್ಟೇ ತಿಳಿದುಕೊಂಡರೂ ಅದು ಕಮ್ಮಿನೇ. ಇವತ್ತು ನೀವು ತಿಳಿದುಕೊಳ್ತಕ್ಕಂಥ ಕೆಲವು ವಿಷಯಗಳು, ಕಥೆಗಳು ಬಹಳ ಅಪೂರ್ವವಾಗಿರ್ತಕ್ಕಂಥದ್ದು ಹಾಗೂ ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ಕೆಲವು ವಿಷಯಗಳಿದೆ. ಯಾಕೆಂದರೆ ನಮ್ಮ ಸನಾತನದಲ್ಲಿ, ನಮ್ಮ ಹಿಂದೂ ಧರ್ಮವನ್ನು ನಾವು ತಿಳಿದುಕೊಳ್ಳೋದಾದರೆ ಈ ಹನುಮಂತನ ಪಾತ್ರ ದೊಡ್ಡದಿದೆ. ನಿಮಗಿದು ಗೊತ್ತಿರಲಿ, ಭಾರತದ ಎರಡು ಮಹಾಕಾವ್ಯಗಳಾಗಿರ್ತಕ್ಕಂಥ ರಾಮಾಯಣ ಮಹಾಭಾರತ, ಬ್ಯಾಂಕಾಕ್ ಅಂತಕ್ಕಂಥ ಪ್ರದೇಶಕ್ಕೂ ಕೂಡ ರಾಮಾಯಣ ಒಂದು ಶ್ರೇಷ್ಠ ಕಾವ್ಯ. ಇಟ್ಸ್ ಎ ನ್ಯಾಷನಲ್ ಬುಕ್ ಫಾರ್ ಬ್ಯಾಂಕಾಕ್. ಇವತ್ತು ನಾನು ಹೇಳುವಂಥ ಈ ಒಂದು ಕತೆ ನಿಮಗೆ ಬಹಳ ಸ್ವಾರಸ್ಯವೂ ಹಾಗೂ ಇಷ್ಟವೂ ಆಗುತ್ತೆ ಅಂತ ಭಾವಿಸ್ತೀನಿ. ಪಂಪಾ ನದಿಯ ದಂಡೆ ಹಂಪಿ, ಇವತ್ತಿನ ಹಂಪಿ. ಆವತ್ತು ಅದಕ್ಕನ್ನ ಕಿಷ್ಕಿಂಧ ಅಂತ ಕರೀತಾಯಿದ್ರು. ಪಂಪಾ ನದಿಯ ದಂಡೆಯ ಮೇಲೆ ಕಿಷ್ಕಿಂಧ ನಗರಿ. ಕಿಷ್ಕಿಂಧೆಯಲ್ಲಿ ಅಂಜನಾದ್ರಿ ಅಂತಕ್ಕಂಥ ಒಂದು ಬೆಟ್ಟ. ಅಂಜನಾದ್ರಿ ಬೆಟ್ಟದಲ್ಲಿ ಅಂಜನಾ ಹಾಗೂ ಕೇಸರಿ ಎಂಬುವ ದಂಪತಿಗಳು. ಅಂಜನಾಗೆ ದಷ್ಟಪುಷ್ಟವಾದ, ಶಕ್ತಿಶಾಲಿಯಾದ, ಬುದ್ಧಿವಂತನಾದ, ಧೈರ್ಯಶಾಲಿಯಾಗಿರ್ತಕ್ಕಂಥ ಗಂಡು ಮಗು ಬೇಕು ಅಂತ ನಿತ್ಯವೂ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ಹಾಗಾಗಿ ಅಂಜನಾದೇವಿ ವಾಯುವನ್ನು ಮೊದಲುಗೊಂಡು ವಾಯುವನ್ನು ಮುಖ್ಯವಾಗಿ ಪ್ರಾರ್ಥಿಸ್ತಾ ಇರ್ತಾಳೆ. ಯಾಕೆ ಅಂದರೆ ಈ ಪ್ರಪಂಚದಲ್ಲಿ ಅತ್ಯಂತ ಬಲಶಾಲಿಯಾಗಿರ್ತಕ್ಕಂಥದ್ದು ವಾಯು ಅಂತಕ್ಕಂಥದ್ದು ಆಕೆಗೆ ಗೊತ್ತಿರ್ತದೆ. ಹಾಗಾಗಿ ವಾಯುದೇವನನ್ನು ನಿತ್ಯ ಸ್ಮರಣೆ ಮಾಡ್ತಾ ಇರ್ತಾಳೆ. ಅಂಜನಾದೇವಿಯ ಪತಿಯಾಗಿರ್ತಕ್ಕಂಥ ಕೇಸರಿಯು ಕೂಡ ಅಗಣಿತವಾಗಿರ್ತಕ್ಕಂಥ ಯಜ್ಞಯಾಗಾದಿಗಳನ್ನು ಮಾಡಿ ವಾಯುದೇವನನ್ನು ಒಲಿಸ್ಕೋತಾರೆ. ಒಮ್ಮೆ ಅಂಜನಾದೇವಿಯು ಅಂಜನಾದ್ರಿ ಬೆಟ್ಟದಲ್ಲಿ ಕೈ ಚಾಚಿಕೊಂಡು ಪ್ರೇಯರ್ ಮಾಡ್ತಾ ಇರ್ಬೇಕಾದ್ರೆ, ಪ್ರಾರ್ಥಿಸ್ತಾ ಇರಬೇಕಾದ್ರೆ ಒಂದು ರೀತಿಯಾಗಿರ್ತಕ್ಕಂಥ ಪುಡಿ ಅಂತ ಹೇಳ್ಬೋದು, ಒಂದು ರೀತಿಯಾಗಿರ್ತಕ್ಕಂಥ ಬೀಜಗಳು ಅವರ ಕೈಯಿನಲ್ಲಿ ಉದುರ್ತದೆ. ವಾಯು ತಲುಪಿಸ್ತಾರೆ. ಇದನ್ನು ತೆಗೆದುಕೊಂಡು ಕೇಸರಿ ತನ್ನ ಪತಿಗೆ ತೋರಿಸಿದಾಗ ಕೇಸರಿಯು ಭಾಳ ಖುಷಿಪಂಡು, ವಾಯುದೇವರು ನಮ್ಮ ಈ ಒಂದು ಪ್ರಾರ್ಥನೆಗೆ ಮನ್ನಿಸಿ ಪುತ್ರ ಪ್ರಾಪ್ತಿಗಾಗಿ ಕೊಟ್ಟಿರ್ತಕ್ಕಂಥ ವರ ಇದು ಅಂತ ಹೇಳ್ಕೊಂಡು ಸೇರಿದಾಗ ಅವರಿಗೆ ಬಹಳ ದಷ್ಟಪುಷ್ಟವಾಗಿರ್ತಕ್ಕಂಥ ಮಗ ಹುಟ್ಟಾನೆ. ಮೊದಲಿಗೆ ಅವನಿಗೆ ಇಬ್ಬರು ಸೇರಿಕೊಂಡು ಮಗು ಹುಟ್ಟಿದ ತಕ್ಷಣ ಒಂದು ಹೆಸರಿಡಬೇಕು ಅಂದ್ಬಿಟ್ಟು ಸುಂದರ ಅಂತ ಹೆಸರನ್ನು ಇಡ್ತಾರೆ. ತದನಂತರದಲ್ಲಿ ನಾಮಕರಣವನ್ನು ಮಾಡಬೇಕಾಗ ಬಂದಾಗ ಕೇಸರಿಯ ತಂದೆ ಬೃಹಸ್ಪತಿ, ಅಂದರೆ ಆಂಜನೇಯ ಸ್ವಾಮಿಗಳ ತಾತ ಬೃಹಸ್ಪತಿಯಲ್ಲಿ ತಮ್ಮ ಇಚ್ಛೆಯನ್ನು ವಿನಂತಿಸಿಕೊಂಡಾಗ ಬೃಹಸ್ಪತಿಯು ತನ್ನ ತಂದೆಯಾಗಿರ್ತಕ್ಕಂಥ ಬ್ರಹ್ಮನ ಕೊನೆಯ ಅಕ್ಷರವಾಗಿರ್ತಕ್ಕಂಥ ಮ ಹಾಗೂ ಆಂಜನೇಯನ ಪೂರ್ವಪರ ತಿಳಿದುಕೊಂಡು ಈಶ್ವರ ಪ್ರಿಯನಾಗಿರ್ತಕ್ಕಂಥ ಪಾರ್ವತಿಯಿಂದ ರು, ಮಧ್ಯದ ಪದವ ರು, ಹಾಗೂ ಬ್ರಹ್ಮನ ಪತ್ನಿಯಾಗಿರ್ತಕ್ಕಂಥ ಸರಸ್ವತಿ ಕೊನೆಯ ಅಕ್ಷರದಿಂದ ತೀಯನ್ನು ತೆಗೆದುಕೊಂಡು ಹೊಸದಾಗಿ ಬ್ರಹ್ಮನಿಂದ ಮ, ಪಾರ್ವತಿಯಿಂದ ರು ಹಾಗೂ ಸರಸ್ವತಿಯಿಂದ ತೀಯನ್ನು ತೆಗೆದುಕೊಂಡು ಮಾರುತಿ ಎಂತಕ್ಕಂಥ ಒಂದನ್ನು ನಾಮಕರಣವನ್ನು ಮಾಡ್ತಾರೆ. ಇದರಿಂದ ಬಹಳ ಖುಷಿಪಟ್ಟ ಅಂಜನಾ ಮತ್ತು ಕೇಸರಿಯು ತನ್ನ ಮಗನನ್ನು ತುಂಬ ಚೆನ್ನಾಗಿ ಸಾಕ್ತಾ ಇರ್ತಾರೆ. ಆದರೆ ಕೇಸರಿಗೆ ಒಂದು ವಿದ್ಯೆ ಇರ್ತದೆ, ಗಾಳಿಯಲ್ಲಿ ತೇಲುವ ವಿದ್ಯೆ ಗೊತ್ತಿರ್ತದೆ. ಇದನ್ನು ನೋಡಿದ ಮಾರುತಿ ತನ್ನ ತಂದೆಗೆ ಯಾವಾಗಲೂ ಕೇಳ್ತಾ ಇರ್ತಾರೆ, ನನಗೂ ಕೂಡ ತೇಲೋ ಅಂತ, ಈ ಒಂದು ಗಾಳಿಯಲ್ಲಿ ಹಾರೋ ಅಂಥ ವಿದ್ಯೆಯನ್ನು ಕಲಿಸ್ಕೊಡು ಅಂತ. ಆದರೆ ಕೇಳ್ತಾ ಇರಲ್ಲ. ಕೇಸರಿ ಹೇಳ್ಕೊಡ್ತಾ ಇರಲ್ಲ, ತಂದೆ ಹೇಳ್ಕೊಡ್ತಾ ಇರಲ್ಲ. ಒಂದು ದಿನ ಕೇಸರಿಗೆ ಬಲಪ್ರಯತ್ನವಾಗಿ ನನಗೆ ಕೇಳ್ಕೊಡ್ಲೇಬೇಕು ಅಂತ ಹಠ ಹಿಡಿದಾಗ ಕೇಸರಿ ಹೇಳ್ತಾರೆ, ಕಂದ, ಸುಮೇರು ಪರ್ವತದ ಮೇಲಿರ್ತಕ್ಕಂಥ ರಕ್ತಚಂದನದ ಹೂಗಳು ಹಾಗೂ ಎಲೆಗಳು ಬೀಳುವುದನ್ನು ನೀನು ಎಣಿಸ್ಕೊಂಡು ಬಾ, ಆಗ ನಿನಗೆ ಈ ವಿದ್ಯೆಯನ್ನು ಹೇಳ್ಕೊಡ್ತೀನಿ ಅಂತ. ವಿಷಯವನ್ನು ಗ್ರಹಿಸಿದ ತಕ್ಷಣ ಮಾರುತಿ
ಪರ್ವತವನ್ನು ಏರಿ ರಕ್ತಚಂದ್ರದ ಗಿಡಗಳನ್ನು ಆರಿಸ್ಕೊಂಡು ಅದರಲ್ಲಿ ಉದುರ್ತಕ್ಕಂಥ ಎಲೆ ಮತ್ತು ಹೂಗಳನ್ನು ಎಣಿಸ್ತಾರೆ, ಆದರೆ ವಿಫಲರಾಗ್ತಾರೆ. ತನ್ನ ಮನಸ್ಸಿನ ನೋವನ್ನು ಮನೆಗೆ ಬಂದು ತನ್ನ ತಾಯಿ ಹತ್ರ ಹೇಳ್ಕೊಂಡಾಗ ಅಂಜನಾದ್ರಿ ಆಯ್ತಪ್ಪ ಇನ್ನೊಂದು ಸತಿ ಪ್ರಯತ್ನ ಪಡು ಅಂತ ಹೇಳಿದಾಗ ಕೇಸರಿಯಲ್ಲಿ ಹೋಗಿ ಕೇಳ್ಕೊತಾರೆ, ತಂದೆಯಲ್ಲಿ ಹೋಗಿ ಕೇಳ್ಕೊತಾರೆ, ಅಪ್ಪ ನನಗೆ ಇನ್ನೊಂದು ಅವಕಾಶ ಕೊಡು, ಆಯಿತು ಪ್ರಯತ್ನ ಪಡು ಅಂತ ಹೇಳ್ತಾರೆ. ಆದರೆ ಈ ಸತಿ ತನಗೆ ಸಿಕ್ಕಂಥ ಅವಕಾಶವನ್ನು ಅವರು ಉಪಯೋಗಿಸ್ಕೊಳ್ಳೇಬೇಕು ಅಂತ ಹೇಳಿ ತನ್ನ ತಾಯಿಯನ್ನು ಪ್ರಶ್ನಿಸ್ತಾರೆ. ಅಮ್ಮ, ಇಡೀ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಚಲಿಸ್ತಕ್ಕಂಥದ್ದು ಯಾವುದು ಅಂತ ಕೇಳಿದಾಗ ಅಂಜನಾ ಹೇಳ್ತಾರೆ, ಮನಸ್ಸು ಕಂದ. ತಕ್ಷಣ ಮಾರುತಿ ಪರ್ವತವನ್ನು ಏರಿ ಆ ರಕ್ತಚಂದನ ಏನು ಮರಗಳಿರ್ತದೆ ಅದನ್ನು ನೋಡಿ ಕಣ್ಣು ಮುಚ್ಚಿಕೊಂಡು ಮನಸ್ಸಿನಲ್ಲಿ ಎಣಿಸಿ ಗುಣಿಸಿ ಬಾಗಿಸಿ ತನ್ನ ತಂದೆಗೆ ಸರಿಯಾದ ಲೆಕ್ಕವನ್ನು ಹೇಳ್ಕೊಡ್ತಾರೆ. ಇದರಿಂದ ಮೆಚ್ಚಿದ ಕೇಸರಿ ತನ್ನ ಮಗನಿಗೆ ಗಾಳಿಯಲ್ಲಿ ತೇಲುವ ಹಾರುವ ಕಲೆಯನ್ನು ಹೇಳ್ಕೊಡ್ತಾರೆ. ಹಾಗೂ ವಾಯು ದೇವನ ವರದಿಂದ ಜನ್ಮಿಸೋದ್ರಿಂದ ವಾಯುದೇವನ ಇದಕ್ಕೆ ಅನುಕೂಲವನ್ನು ಕೂಡ ಮಾಡಿಕೊಡ್ತಾನೆ. ಹೊಸದಾಗಿ ಕಲಿತ ವಿದ್ಯೆ ನಾವು ಅಷ್ಟೇ ಅಲ್ವಾ, ಹೊಸದಾಗಿ ಏನಾದರೂ ಕಲ್ತ್ಕೊಂಡ್ರೆ ಏನು ಮಾಡ್ತೀವಿ, ಟ್ರೈ ಮಾಡ್ತಾನೇ ಇರ್ತೀವಿ. ಅದೇ ರೀತಿ ಮಾರುತಿ ಹಾರೋದನ್ನು ಕಲ್ತ್ಕೊಂಡ ಮೇಲೆ ಅವರನ್ನು ಹಿಡಿಯುವಂಥವರು ಈ ಜಗತ್ತಿನಲ್ಲಿ ಯಾರೂ ಇರಲಿಕ್ಕಿಲ್ಲ. ಒಂದು ದಿನ ಬೆಳಿಗ್ಗೆ ಹೊಟ್ಟೆ ತುಂಬ ಹಸಿತಾ ಇದೆ, ಅಮ್ಮ ಇಲ್ಲ, ತಿನ್ನಲು ಮನೇಲಿ ಏನೂ ಕಾಣಿಸ್ತಾ ಇಲ್ಲ. ನೇರ ನೋಡ್ತಾರೆ, ಸೂರ್ಯದೇವ ಕಾಣಿಸ್ತಾನೆ, ಆದರೆ ಅದು ಹಣ್ಣು ಅಂತ ಗ್ರಹಿಸ್ತಾರೆ, ಆರ್ಬಿಡ್ತಾರೆ. ಸೂರ್ಯ ಇದೇನಪ್ಪ ಇದು, ಒಂದು ಸಣ್ಣ ಮಗು ಬಾಲ ನನ್ನನ್ನು ಹೀಗೆ ನೇರವಾಗಿ ಬರ್ತಾ ಇದ್ದಾರೆ ಅಂಥೇಳಿ ಒಂದೆರಡು ಹೆಜ್ಜೆ ಹಿಂದೆಗೂ ಹೋಗ್ತಾರಂತೆ. ಇದನ್ನು ಗ್ರಹಿಸಿದ ಇಂದ್ರ ತನ್ನ ವಜ್ರಾಯುಧವನ್ನು ಆಂಜನೇಯನ ಮೇಲೆ ಪ್ರಯೋಗವನ್ನು ಮಾಡ್ತಾರೆ. ಯಾವಾಗ ಆಂಜನೇಯನ ಮೇಲೆ ವಜ್ರಾಯುಧ ಪ್ರಯೋಗ ಆಗ್ತದೋ ಅವನ ದವಡೆಗೆ ಹೋಗಿ ವಜ್ರಾಯುಧ ಉಜ್ಜುತ್ತೆ. ಸಂಸ್ಕೃತದಲ್ಲಿ ಹನು ಅಂತ ಹೇಳಿದ್ರೆ ದವಡೆ ಅಂತ, ಮಂಥನ ಅಂತ ಹೇಳಿದ್ರೆ ಉಜ್ಜಿದಕ್ಕೆ ಆವತ್ತಿನಿಂದ ಹನುಮಂತ ಅಂತಕ್ಕಂಥ ಹೆಸರು ಕೂಡ ಬರ್ತದೆ. ಆದರೆ ಆ ಒಂದು ವಜ್ರಾಯುಧ ಪ್ರಹಾರವನ್ನು ತಡೆದುಕೊಂಡು ಪಕ್ಕದಲ್ಲೇ ಇದ್ದಂಥ ಐರಾವತದ ಮೇಲೆ ದಾಳಿ ಮಾಡೋದನ್ನು ನೋಡಿ ಇಂದ್ರನು ಕೂಡ ಗಾಬರಿ ಆಗ್ತಾನೆ. ಆ ಕೋಪವನ್ನು ಕಂಡಂಥ ಇಂದ್ರನು ಕೂಡ ತಡೆದು ನಿಲ್ಲಿಸ್ತಾನೆ. ನಂತರ ಗೊತ್ತಾಗ್ತದೆ ಬೃಹಸ್ಪತಿಯ ಮೊಮ್ಮಗ ಕೇಸರಿಯ ಮಗ ಆಂಜನೇಯ ಅಂತ ಗೊತ್ತಾಗ್ಕೊಂಡು ಬ್ರಹ್ಮನು ಕೂಡ ಕೆಲವು ಉಡುಗೊರೆಗಳನ್ನು ಕೊಡ್ತಾನೆ. ತದನಂತರದಲ್ಲಿ ಈ ಒಂದು ಧೈರ್ಯ ಸಾಹಸಕ್ಕೆ ಮೆಚ್ಚಿ ಹಲವಾರು ದೇವತೆಗಳು ಹನುಮಂತನಿಗೆ ವರಗಳನ್ನು, ಶಕ್ತಿಗಳನ್ನು, ಸಿದ್ಧಿಗಳನ್ನು ಕೊಡ್ತಾರೆ. ಇದರಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ತನ್ನ ಅಣ್ಣನಿಂದ ಕಂಗಾಲಾಗಿ ದಕ್ಷಿಣದಿಂದ ಉತ್ತರಕ್ಕೆ ಓಡಿದ್ದ ಕುಬೇರನಿಗೆ ಈ ವಿಷಯ ಗೊತ್ತಾಗ್ತದೆ. ಹೀಗೆ ಒಬ್ಬ ಇದ್ದಾನೆ, ಇಂದ್ರನನ್ನು ಕೂಡ ವಜ್ರಾಯುಧದ ಪ್ರಹಾರವನ್ನು ತಪ್ಪಿಸ್ಕೊಂಡಿದ್ದಾನೆ, ತಡೆದುಕೊಂಡಿದ್ದಾನೆ ಅಂತ ಗೊತ್ತಾಗಿ ತನ್ನನ್ನು ಮಾರುತಿಯನ್ನು ಪ್ರತ್ಯಕ್ಷವಾಗಿ ನೋಡಲು ಕುಬೇರ ಬರ್ತಾನೆ. ಕುಬೇರನಿಗೆ ಮಾರುತಿಯನ್ನು ನೋಡಿದ ತಕ್ಷಣ ಬಹಳ ಖುಷಿಯಾಗುತ್ತೆ. ಭಲ ಇವತ್ತಲ್ಲ ನಾಳೆ ನನ್ನನ್ನು ಎಡಗಾಲಿಂದ ಒದ್ದು ಲಂಕದಿಂದ ಪುಷ್ಪಾವತಿ ನದಿ ದಂಡೆಗೆ ಉತ್ತರಕ್ಕೆ ತಳ್ಳಿದ ನನ್ನ ಅಣ್ಣನಾದ ರಾವಣನಿಗೆ ಸರಿಸಾಟಿಯಾಗಿರ್ತಕ್ಕಂಥ ಒಬ್ಬನಿದ್ದಾನೆ. ಇಂದಲ್ಲ ನಾಳೆ ಇವನು ನನಗೆ ಸಹಾಯವಾಗ್ತಾನೆ ಅಂತ ಹೇಳಿ ಕುಬೇರನ ಹತ್ರ ಅತ್ಯಂತ ಅಮೋಘವಾದ ದಿವ್ಯವಾಗಿರ್ತಕ್ಕಂಥ ಒಂದು ಆಯುಧ ಇರ್ತದೆ. ಅದರ ಹೆಸರು ಕೌಮೋದಕಿ. ವಜ್ರಗಳಿಂದಲೂ ಚಿನ್ನದಿಂದಲೂ ನಿರ್ಮಿಸಲ್ಪಟ್ಟ ಈ ಕೌಮೋದಕಿ ಅಂತಕ್ಕಂಥ ಗದೆಯನ್ನು ಆಂಜನೇಯನಿಗೆ ಕೊಡ್ತಾನೆ. ಅದರ ಜೊತೆಗೆ ಒಂದು ವರವನ್ನು ಕೂಡ ಕೊಡ್ತಾನೆ. ಏನು ಅದು ವರ ಅಂದರೆ, ನೀನು ಎಷ್ಟು ಗಾತ್ರಕ್ಕೆ ಬೆಳೆದರೂ ಅಷ್ಟು ಗಾತ್ರಕ್ಕೆ ಈ ಗದೆಯೂ ಬೆಳೆಯುತ್ತದೆ.
ನೀನು ಎಷ್ಟು ತೂಕ ಹಾಕಿದ್ರೂ ಅಷ್ಟು ತೂಕವೂ ಕೂಡ ಈ ಗದೆ ಆಗ್ತದೆ ಅಂತ. ಆಂಜನೇಯ 10,000 ಆನೆಗಳ ರೂಪವನ್ನು ತೆಗೆದುಕೊಂಡ್ರೆ 10,000 ಆನೆಗಳ ಬಲವನ್ನು ಕೂಡ ಈ ಕೌಮುದಕಿ ಅಂತಕ್ಕಂಥ ಗದೆ ಕೂಡ ಹೊಂದಿರ್ತದೆ. ಹಾಗೂ ಎರಡನೇ ಚಾನ್ಸ್, ಒಂದು ಸತಿ ನೀವು ಪ್ರಹಾರ ಮಾಡಿದ ಮೇಲೆ ಎರಡನೇ ಪ್ರಹಾರಕ್ಕೆ ಸೇಮ್ ಪರ್ಸನ್ ಅದೇ ವ್ಯಕ್ತಿ ಸಿಗುವುದಿಲ್ಲ. ಯಾಕೆಂದರೆ ಅವನು ಆಲ್ರೆಡಿ ಯಮಲೋಕಕ್ಕೆ ಪ್ರಯಾಣ ಮಾಡಿರ್ತಾನೆ. ಅಂಥ ಗಟ್ಟಿಯಾದ, ಅನುಪಮವಾದ, ಘೋರವಾದ, ಭಯಂಕರವಾದ, ನೋಡಲು ಸುಂದರವೂ ಆಗಿರ್ತಕ್ಕಂಥ ಗದೆಯನ್ನು ಕುಬೇರನು ಆಂಜನೇಯ ಸ್ವಾಮಿಗೆ ಆಯುಧವಾಗಿ ಕೊಡ್ತಾನೆ. ಅದನ್ನು ಹಿಡಿದುಕೊಂಡು ತನ್ನ ಭುಜದ ಮೇಲೆ ಹಾಕಿಕೊಂಡು ತಾಯಿಗೆ ಬಂದು ತೋರಿಸಿದಾಗ ಅತ್ಯಂತ ಖುಷಿಯಾಗ್ತದೆ, ಸಂತೋಷವಾಗ್ತದೆ. ಆವತ್ತಿನಿಂದ ಗದಾರೂಢನಾಗಿರ್ತಕ್ಕಂಥ ಆಂಜನೇಯನು ಪ್ರಪಂಚದಲ್ಲಿ ವಿಹರಿಸ್ತಾ ಇರ್ತಾನೆ. ಆದರೆ ಇನ್ನೂ ಬಾಲನಾಗಿರೋದ್ರಿಂದ ತೀಟೆಗಳು ಮಾಡ್ತಕ್ಕಂಥದ್ದು, ಚೇಷ್ಟೆಗಳನ್ನು ಮಾಡ್ತಕ್ಕಂಥದ್ದು, ವಾನರರ ಜೊತೆ ಸೇರಿ ಬೆಟ್ಟಗಳನ್ನು ಅಲ್ಲಾಡಿಸ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಲೀಲೆಗಳನ್ನು ಮಾಡ್ತಾಯಿರ್ತಾನೆ. ಇದನ್ನು ಗಮನಿಸಿದ ಕಿಷ್ಕಿಂಧೆಯ ಜನರು ದಿನಾಗಲೂ ಹೋಗಿ ಕಂಪ್ಲೇಂಟ್ ಮಾಡ್ತಾಯಿರ್ತಾರೆ, ದೂರನ್ನು ಕೊಡ್ತಾಯಿರ್ತಾರೆ. ಅಂಜನಾ ಇವತ್ತು ಹೀಗೆ ಮಾಡಿದ್ರು, ಅಂಜನಾ ಇವತ್ತು ಹಾಗೆ ಮಾಡಿದ್ರು ಅಂತ. ಇದರಿಂದ ಬೇಸತ್ತ ಅಂಜನಾ ಏನು ಮಾಡಬೇಕು ಅಂದಾಗ ಎಲ್ಲರೂ ಸಲಹೆ ಕೊಡ್ತಾರೆ, ಅವನಿಗೆ ಶಾಲೆಗೆ ಹಾಕು, ಇಲ್ಲ ಅಂದರೆ ಅವನು ವಾನರರ ಜೊತೆ ಸೇರಿ ಹಾಳಾಗೋಗ್ತಾನೆ, ತನ್ನ ಶಕ್ತಿಯನ್ನು ವ್ಯರ್ಥ ಮಾಡ್ಕೋತಾನೆ. ಇದನ್ನು ಕೇಳಿದ ತಕ್ಷಣ ಹಲವಾರು ಗುರುಗಳ ಹತ್ರ ಕರ್ಕೊಂಡೋಗಿ ಆಂಜನೇಯ ಸ್ವಾಮಿನ ಸೇರಿಸ್ತಾರೆ. ಆದರೆ ಅವರ ವಿದ್ಯೆಯನ್ನು ಕ್ಷಣದಲ್ಲೇ ಕಲ್ತ್ಕೊಂಡು ಇಷ್ಟೇನಾ ಅಂತ ಹೇಳ್ತಾರೆ. ಒಂದು ಗುರು ಹತ್ರ ಕರ್ಕೊಂಡೋಗ್ಬಿಟ್ರೆ ಒಂದು ವಾರದಲ್ಲಿ ಅಲ್ಲ, ಒಂದು ದಿನದಲ್ಲಿ ವಿದ್ಯೆಯನ್ನು ಕಲ್ತ್ಕೊಂಡು ನೆಕ್ಸ್ಟ್ ಏನು, ಮತ್ತೇನು, ಮುಂದೇನು ಅಂತ ಕೇಳಿದಾಗ ಆ ಗುರು ಹತ್ರ ಒತ್ತರ ಇರಲ್ಲ. ಹೀಗಾಗಿ 30-35 ದಿನಗಳಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಗುರುಗಳ ವಿದ್ಯೆಗಳನ್ನು ನುರಿತ ಮಾಡಿಕೊಂಡಂಥ ಹನುಮ ನೆಕ್ಸ್ಟ್ ಏನು ಅಂತ ಅವ್ರ ತಾಯಿನ ಬಂದು ಕೇಳ್ತಾನೆ, ಮುಂದೇನು ಅಂತ. ಓಹೋ, ನನ್ನ ಕಂದ ಸರಸ್ವತಿ ಪುತ್ರ, ಹಾಗಾಗಿ ಇವನಿಗೆ ನಾವು ಸೂಕ್ತವಾಗಿರ್ತಕ್ಕಂಥ ಗುರುವನ್ನು ಕೊಡಬೇಕು ಅಂತ ವಿಚಾರ ಮಾಡಿ ಏನು ಮಾಡೋದು ಅಂಥೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಎದುರಿಗೆ ಆಂಜನೇಯಗೆ ಸೂರ್ಯ ಕಾಣಿಸ್ತಾಳೆ. ಸೂರ್ಯನೇ ಸರಿಯಾದಂಥ ಗುರು, ಮಾರ್ಗದರ್ಶಕ, ಇದನ್ನು ಮರ್ತೇ ಹೋದ್ನಲ್ಲ ಅಂಥೇಳಿ ಆವತ್ತಿನಿಂದ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ಎಲ್ಲ ಸ್ತೋತ್ರಗಳನ್ನು ಹೇಳಿ ಸೂರ್ಯನಿಗೆ ತನ್ನ ಮಗನಾದ ಆಂಜನೇಯ ಸ್ವಾಮಿಯನ್ನು ಶಿಷ್ಯನಾಗಿ ಕೊಡ್ತಾನೆ. ಸೂರ್ಯ ಹೇಳ್ತಾನೆ, ನೋಡಪ್ಪ, ಇಡೀ ಪ್ರಪಂಚದಲ್ಲಿ 9 ವಿಶೇಷ ವಿದ್ಯೆಗಳಿದೆ. ಆದರೆ ನಾನು 24 ಗಂಟೆಗಳ ಕಾಲ ಸತತವಾಗಿ ಚಲನೆಯಲ್ಲಿರ್ತೇನೆ, ನೀನು ಹೇಗೆ ಕಲಿತೀಯಾ ಅಂತ ಆಂಜನೇಯ ಸ್ವಾಮಿ ಹೇಳ್ತಾನೆ. ನೀವು ಸೀದಾ ಹೋಗ್ತಾ ಇರ್ಬೇಕಾದ್ರೆ ಸೀದಾ, ನೀವು ಉಲ್ಟಾ ಬರ್ತಾ ಇರ್ಬೇಕಾದ್ರೆ ಉಲ್ಟಾ, ಒಟ್ಟಲ್ಲಿ ನಾನು ಕೂಡ ನಿಮ್ಮ ಜೊತೆ ನಿರಂತರವಾಗಿ ಚಲನೆಯಲ್ಲೇ ಇದ್ದು ನೀವು ಹೇಳ್ಕೊಡ್ತಕ್ಕಂಥ ಎಲ್ಲ ವಿದ್ಯೆಯನ್ನು ಕಲ್ತ್ಕೊಳ್ತೀನಿ ಅಂತಕ್ಕಂಥ ಮಾತನ್ನು ಕೊಡ್ತಾನೆ. ಆಗ ಸೂರ್ಯ ಭಗವಾನ್ ತಥಾಸ್ತು ಅಂತ ಹೇಳಿ ತನ್ನ ಲೋಕಕ್ಕೆ, ಸೂರ್ಯ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಆವತ್ತಿನಿಂದ ಸೂರ್ಯನಿಗೆ ಪರಮಶಿಷ್ಯನಾಗಿ ಆಂಜನೇಯ ಸ್ವಾಮಿ ಸೇರಿಕೊಳ್ತಾನೆ. ಇವರಿಬ್ಬರ ಚರ್ಚೆ ಇಡೀ ಪ್ರಪಂಚದಲ್ಲಿ ಎಲ್ಲ ಲೋಕಗಳಲ್ಲಿ ಆಗ್ತದೆ. ಸೂರ್ಯನಿಗೆ ತುಂಬ ಉತ್ತಮವಾಗಿರ್ತಕ್ಕಂಥ ಹನುಮ ಅಂತಕ್ಕಂಥ ಒಬ್ಬ ಶಿಷ್ಯನಿದ್ದಾನೆ. ಅವರಿಬ್ಬರು ತುಂಬ ಚೆನ್ನಾಗಿ ಇದ್ದಾರೆ, ವಿಶೇಷವಾದ ವಿದ್ಯೆಗಳನ್ನು ಕಲ್ತ್ಕೊಳ್ತಾ ಇದ್ದಾನೆ ಅಂತ. ಹೀಗೆ 4 ವಿದ್ಯೆಗಳನ್ನು ಕಲಿಸಿಕೊಟ್ಟಂಥ ಸೂರ್ಯ, ಹನುಮ ನೀನು 4 ವಿದ್ಯೆಗಳನ್ನು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿದ್ಯಾ, ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ನೀನು ಸಂಪಾದನೆ ಮಾಡ್ಕೊಂಡಿದ್ಯಾ, ನೀನಿನ್ನು ಹೊರಡ್ಬೋದು ಅಂತ ಆಂಜನೇಯ ಸ್ವಾಮಿ ಹೇಳ್ತಾರೆ. 9 ವಿಶೇಷ ವಿದ್ಯೆಗಳು ಅಂತ ಹೇಳಿದ್ರಿ, 4 ಕಲಿಸ್ಬಿಟ್ಟು ಹೋಗಿ ಅಂತ ಇದ್ದೀರಲ್ಲ, ಇದು ಹೆಂಗೆ, ಇದು ಯಾವ ನ್ಯಾಯ ಗುರೂಜಿ? ನೀವು ಹೇಳ್ಕೊಡೋದಾದರೆ ವಿದ್ಯೆ ಸಂಪೂರ್ಣವಾಗಿ ಹೇಳ್ಕೊಡಿ. ಹಾಗಂತಾರೆ, ಇಲ್ಲಪ್ಪ, ಇನ್ನು ಮಿಕ್ಕಂಥ 5 ವಿದ್ಯೆಗಳನ್ನು ನೀನು ಕಲಿಬೇಕು ಅಂದರೆ ಸಂಸಾರಿಯಾಗಿರಬೇಕು, ಬ್ರಹ್ಮಚಾರ್ಯದಿಂದ ನೀನು ಗೃಹಸ್ಥಕ್ಕೆ ಹೋಗಬೇಕು, ನೀನು ಬ್ರಹ್ಮಚರಿ ಅಂತಕ್ಕಂಥದ್ದನ್ನು ನೀನು ನಿರ್ಧಾರ ಮಾಡ್ಕೊಂಡಿರೋದ್ರಿಂದ ಆ ವಿದ್ಯೆಗಳನ್ನ ನೀನು ಕಲಿಯೋಕ್ಕಾಗಲ್ಲ.
ಆಗ ಸ್ವತಃ ಬ್ರಹ್ಮನ ಮೊಮ್ಮಗನಾಗಿರ್ತಕ್ಕಂಥವನಿಗೆ ವಿದ್ಯೆಯ ಕೊರತೆಯೇ? ಗುರುಗಳೇ, ನೀವು ಈಗ ಹೇಳಿದ್ದೆ, ಆದರೆ ನೀವು ಒಂದು ಕೆಲಸ ಮಾಡಿ ನನಗೆ ಮದುವೆ ಕೂಡ ಮಾಡಿಬಿಡಿ, ವಿದ್ಯೆಗೋಸ್ಕರ ನಾನು ಮದುವೆ ಆಗೋಕ್ಕೂ ರೆಡಿ. ಇದನ್ನು ಕೇಳಿ ಸೂರ್ಯ ಚಕಿತನಾಗ್ತಾನೆ. ಒಂದು ಕ್ಷಣ ಯೋಚನೆ ಮಾಡಿ, ಆಯಿತು ಹನುಮ, ನಿನಗೆ ನನ್ನ ಮಗಳಾಗಿರ್ತಕ್ಕಂಥ ನಿಶ್ಚಲಾದೇವಿ ಅಂತಕ್ಕಂಥವಳನ್ನ ನೀನು ಕೊಟ್ಟು ಮದುವೆ ಮಾಡ್ತೀನಿ ಅಂದಾಗ ಹನುಮಂತರು ಹೇಳ್ತಾರೆ, ಆದರೆ ನಾನು ಸಂಸಾರ ಮಾಡ್ತಕ್ಕಂಥ ಉದ್ದೇಶ ಇಲ್ಲ. ಆಗ ಸೂರ್ಯ ಹೇಳ್ತಾರೆ, ಅದಕ್ಕೋಸ್ಕರನೇ ಅಪ್ಪ, ನಿಶ್ಚಲಾದೇವಿಗೂ ಸಂಸಾರ ಮಾಡ್ತಕ್ಕಂಥ ಯಾವುದೇ ರೀತಿ ಉದ್ದೇಶ ಇಲ್ಲ. ಮುಂದಿನ ತಪಸ್ಸು ಮಾಡಬೇಕು ಅಂತ ಹೇಳಿದ್ರೆ ಗೃಹಸ್ಥಕ್ಕೆ ಆಕೆಯು ಬರಬೇಕು. ಹಾಗಾಗಿ ನೀವಿಬ್ಬರೂ ಶಾಸ್ತ್ರದ ಪ್ರಕಾರವಾಗಿ ಮದುವೆಯನ್ನಾಗಿ ಅಂಥೇಳಿ ನಿಶ್ಚಲಾದೇವಿಗೂ ಹಾಗೂ ಹನುಮಂತನಿಗೂ ಶಾಸ್ತ್ರೋಕ್ತವಾಗಿ ಒಂದು ಮದುವೆಯನ್ನು ಮಾಡಿ, ತದನಂತರದಲ್ಲಿ 9 ವಿದ್ಯೆಗಳನ್ನು ಕೂಡ ಹನುಮಂತನಿಗೆ ಹೇಳಿ ಸರ್ವಶ್ರೇಷ್ಠ ಎಂಬತಕ್ಕಂಥ ಬಿರುದನ್ನು ಕೂಡ ತಂಪಾದಲಿಕ್ಕೆ ಆಂಜನೇಯ ಸ್ವಾಮಿಗೆ ಸಿಗ್ತದೆ. ಎಲ್ಲ ವಿದ್ಯೆಗಳನ್ನು, ಸಂಪೂರ್ಣವಾದ ವಿದ್ಯೆಗಳನ್ನು ಕಳೆದುಕೊಳ್ತಾನೆ. ಈ ವಿದ್ಯೆಗಳನ್ನು ಕಳೆದುಕೊಂಡಾದಮೇಲೆ ಸೂರ್ಯ ಹೇಳ್ತಾನೆ, ಇನ್ನೇನು ಬಾಕಿ ಉಳಿದಿಲ್ಲ, ನೀನಿನ್ನು ಹೊರಡ್ಬೋದು. ಆಗ ಹನುಮಂತ ಹೇಳ್ತಾನೆ, ಎಲ್ಲಾದರೂ ಉಂಟಾ ಗುರುಗಳೇ? ನೀವು ನನಗೆ ವಿದ್ಯೆ ಹೇಳ್ಕೊಟ್ರಿ, ಕೇಳದೇ ಮದುವೆನೂ ಮಾಡಿಕೊಟ್ರಿ, ನಿಮಗೆ ನಾನು ದಕ್ಷಿಣೆಯನ್ನು ಕೊಡಲೇಬೇಕಲ್ವೇ? ಇದು ಧರ್ಮ ಅಲ್ವಾ? ನೀವು ಗುರುಗಳಾಗಿರೋದ್ರಿಂದ ಗುರುದಕ್ಷಿಣಾ ರೂಪವಾಗಿ ನಾನೇನು ಕೊಡಲಿ? ಸೂರ್ಯ ಹೇಳ್ತಾರೆ, ಎಲ್ಲ ನನ್ನ ಹತ್ರ ಇದೆಯಪ್ಪ, ನೀನೇನು ಕೊಡೋ ಅವಶ್ಯಕತೆ ಇಲ್ಲ, ನೀನೇನು ಹೊರಡ್ಬೋದು. ಆಂಜನೇಯ ಸ್ವಾಮಿಗಳು, ಇಲ್ಲ, ನಾನು ಗುರುದಕ್ಷಿಣೆಯನ್ನು ಕೊಡದೆ ಒಂದು ಹೆಜ್ಜೆ ಕೂಡ ಕದಲಲ್ಲ, ತಾವುಗಳು ಏನಾದರೂ ಒಂದು ಕೇಳ್ಕೊಳ್ಳಿ. ಆಗ ಸೂರ್ಯ ಭಗವಾನ್ ಹೇಳ್ತಾರೆ, ಈಗ ಸದ್ಯಕ್ಕಂತೂ ನನಗೇನು ಅವಶ್ಯಕತೆ ಇಲ್ಲ ಹನುಮಂತ, ನೀನು ಹೊರಡು. ಆದರೆ ಹನುಮಂತ ಸೂರ್ಯನ ನೆರಳಿನಾಗೆ ಹಿಂದೆಯೇ ಬಿದ್ದುಬಿಡ್ತಾರೆ. ಇದನ್ನು ಗ್ರಹಿಸಿದ ಸೂರ್ಯನು, ಇನ್ನು ನನ್ನ ಶಿಷ್ಯನ ನಾನು ಬಿಡಲ್ಲ, ಏನು ಮಾಡೋದಂತ ಯೋಚನೆ ಮಾಡಿ ತಟ್ಟನೆ ಅವ್ರಿಗೊಂದು ರಿಯಲ್ ಅಂದರೆ ನಿಜವಾದ ಒಂದು ಸಹಾಯವೂ ಬೇಕಾಗಿರ್ತದೆ. ಒಂದು ದೊಡ್ಡ ಸಮಸ್ಯೆಯಲ್ಲಿ ಸೂರ್ಯ ಭಗವಾನರು ಸಿಲುಕಿಕೊಂಡಿರ್ತಾರೆ. ಹನುಮಂತನನ್ನು ಕರೆದು, ಹನುಮ, ನೀನು ನನಗೆ ಗುರುದಕ್ಷಿಣೆಯನ್ನು ಕೊಡಲೇಬೇಕು ಅಂತ ತೀರ್ಮಾನಿಸಿದ್ದಾರೆ, ನನಗೊಂದು ಸಹಾಯವನ್ನು ಮಾಡು. ಇದೇ ಕಿಷ್ಕಿಂಧೆಯಲ್ಲಿ ನನ್ನ ಮಗ ಸುಗ್ರೀವ ಇದ್ದಾನೆ, ನನ್ನ ತಮ್ಮನ ಮಗನಾಗಿರ್ತಕ್ಕಂಥ ಇಂದ್ರನ ಮಗನಾಗಿರ್ತಕ್ಕಂಥ ವಾಲಿಯು ಕೂಡ ಇದ್ದಾನೆ. ಆದರೆ ಬಲಪೂರ್ವಕವಾಗಿ ವಾಲಿಯು ನನ್ನ ಮಗನಿಂದ ತಾನು ಇಷ್ಟಪಟ್ಟಂಥ ತಾರೆಯನ್ನು ಕಸಿದುಕೊಂಡು ಜೊತೆಯಲ್ಲಿ ಸಂಸಾರ ಮಾಡ್ತಾಯಿದ್ದಾನೆ. ಹಾಗಾಗಿ ಸುಗ್ರೀವ ಬಹಳ ನೊಂದ್ಕೊಂಡಿದ್ದಾನೆ. ನನ್ನ ಆಸೆ ಏನಪ್ಪ ಅಂತ ಹೇಳಿದ್ರೆ, ಸುಗ್ರೀವನನ್ನು ಕಿಷ್ಕಿಂಧೆಗೆ ರಾಜನನ್ನಾಗಿ ಮಾಡಬೇಕು. ಇದು ನೀನು ಕೊಡ್ತಕ್ಕಂಥ ಗುರುದಕ್ಷಿಣೆ. ಯಾವಾಗ ಈ ಒಂದು ವಿಷಯವನ್ನು ಕೇಳ್ತಾನೋ ಹನುಮಂತ ಹೇಳ್ತಾನೆ, ಸೂರ್ಯದೇವ, ಗುರುದೇವ, ನಿಮ್ಮ ಆಸೆಯನ್ನು ಗುರುದಕ್ಷಿಣೆಯನ್ನು ನಾನು ಹೇಗಾದರೂ ಮಾಡಿ ನಿಭಾಯಿಸ್ತೇನೆ, ತೀರಿಸ್ಕೊಡ್ತೇನೆ ಅಂತ ಹೇಳಿ ಕಿಷ್ಕಿಂಧೆಗೆ ಬರ್ತಾನೆ. ಕಿಷ್ಕಿಂಧೆಗೆ ಬಂದು ಸುಗ್ರೀವನಿಗೆ ಕೇಳಿಕೊಂಡಾಗ ಸುಗ್ರೀವ ತನಗೆ ನಡೆದಂಥ ಎಲ್ಲ ಕಥೆಯನ್ನು ಹೇಳ್ತಾನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ವಾಲಿಗೆ ಒಂದು ವರ ಇರ್ತದೆ. ಏನಪ್ಪ ಅದು ಅಂತ ಹೇಳಿದ್ರೆ, ತನ್ನ ಎದುರಿಗೆ ಯಾರಾದರೂ ಬಂದರೆ, ತನ್ನ ಎದುರಿಗೆ ಯಾರೇ ಬಂದರೂ ಅವರ ಬಲ ಅಂದರೆ 100% ಬಲದಲ್ಲಿ 90% ಬಲ ವಾಲಿಗೆ ಹೊಟ್ಟೋಗ್ತದೆ. ಇನ್ನು 10% ಬಲ ಮಾತ್ರ ಆಪೋಸಿಟಲ್ಲಿರ್ತಕ್ಕಂಥ ವೈರಿಯಲ್ಲಿ ಇರ್ತದೆ. ಹಾಗಾಗಿ ವಾಲಿಯು ತುಂಬ ಸುಲಭವಾಗಿ ತನ್ನ ಎದುರಿಯನ್ನು ಅಥವಾ ವೈರಿಯನ್ನು ಸೋಲಿಸ್ತಾ ಇರ್ತಾರೆ. ಈ ಒಂದು ವರ ವಾಲಿಗಿರ್ತದೆ. ಹಾಗಾಗಿ ಈಗ ಹನುಮಂತ ಏನಾದರೂ ಯುದ್ಧಕ್ಕೆ ನಿಂತ್ಕೊಂಡ್ರೆ ಹನುಮಂತನ ಬಲ ಏನಾಗ್ತದೆ, ವಾಲಿಗೆ ಹೋಗ್ತದೆ. ಹಾಗಾಗಿ ಹನುಮಂತ ಯೋಚನೆ ಮಾಡ್ತಾನೆ, ಇದಕ್ಕೊಂದು ಸೂಕ್ತವಾಗಿರ್ತಕ್ಕಂಥ ಉಪಾಯವನ್ನು ಮಾಡಬೇಕು. ವಾಲಿಗೆ ಹೇಳ್ತಾನೆ, ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಾನು ಮಾತು ಕೊಡ್ತಾ ಇದ್ದೀನಿ, ಕಿಷ್ಕಿಂಧೆಗೆ ನೀನೇ ರಾಜ ಆಗೋದು ಖಂಡಿತ. ನಿನ್ನನ್ನು ರಾಜನನ್ನಾಗಿ ಮಾಡಲಿಕ್ಕೆ ನಾನು ಯಾವ ಲೆವೆಲ್ಗೆ ಎಲ್ಲಿಗೆ ಬೇಕಾದರೂ ನಾನು ಇಳಿತೀನಿ. ನೀನು ಯಾವ ರೀತಿಯಾಗಿರ್ತಕ್ಕಂಥ ಚಿಂತೆ ಮಾಡಬೇಡ. ಹಾಗೂ ನಿನ್ನ ಪ್ರೇಯಸಿಯಾಗಿರ್ತಕ್ಕಂಥ ತಾರೆಯನ್ನು ಕೂಡ
ತೆಗೆದುಕೊಂಡು ಬಂದು ನಿನ್ನ ಜೊತೆಯಲ್ಲಿ ವಿವಾಹವನ್ನು ಕೂಡ ಮಾಡಿಕೊಡ್ತೇನೆ. ಹೀಗೆ ಮಾತು ಕೊಟ್ಟು ಪಂಪಾ ನದಿಯಲ್ಲಿ ಇರಬೇಕಾದ್ರೇ ಇಲ್ಲಿ ರಾಮನ ದರ್ಶನವಾಗ್ತದೆ. ಮುಂದಿನ ಕಥೆ ನಿಮಗೆ ಗೊತ್ತಿದೆ. ಹನುಮಂತನು ರಾಮನ ಭಕ್ತರಿರಬಹುದು, ಆದರೆ ತಾನು ಮಾತು ಕೊಟ್ಟದ್ದಕ್ಕೆ, ಸೂರ್ಯ ದೇವರಿಗೆ ಮಾತು ಕೊಟ್ಟದ್ದಕ್ಕೆ ಕಿಷ್ಕಿಂಧೆಯನ್ನು ಸುಗ್ರೀವನಿಗೆ ಬಳುವಳಿಯಾಗಿ ಹಾಗೂ ರಾಜ್ಯವನ್ನು ಕೊಡಿಸಲಿಲ್ಲ ಸಫಲ ಆಗ್ತಾನೆ. ರಾಮ ಕೇಳ್ತಾನೆ ಹನುಮಂತನ್ನ, ನಾನೊಬ್ಬ ಕ್ಷತ್ರಿಯ, ವಾಲಿಯನ್ನು ಹಿಂದೆಯಿಂದ ಒಡೆಯುವುದು ಅಷ್ಟು ಸೂಕ್ತವಲ್ಲ ಅಂದಾಗ ಆಂಜನೇಯ ಹೇಳ್ತಾನೆ, ವಾಲಿಗೆ ಒಂದು ವರ ಇದೆ. ಎದುರಿಗೆ ಬಂದಾಗ ನಿಮ್ಮ ಬಲವು ಕೂಡ ವಾಲಿಗೆ ಟ್ರಾನ್ಸ್ಫರ್ ಆಗುತ್ತೆ, ವರ್ಗಾಂತರವಾಗ್ತದೆ. ಹಾಗಾಗಿ ತಾವು ಹಿಂದೆಯಿಂದ ಹೊಡೆದ್ರೆ ಬಾಣವನ್ನು ಬಿಡಿ. ಈ ಕಾರಣವನ್ನು, ಈ ರಹಸ್ಯವನ್ನು ಹೇಳಿದಾಗ ರಾಮನು ಕೂಡ ವಾಲಿಗೆ ಬಾಣ ಪ್ರಯೋಗ ಮಾಡಿ ಹಿಂದೆಯಿಂದ ಬಾಣವನ್ನು ಬಿಡ್ತಾನೆ. ವಾಲಿ ತನ್ನ ಕೊನೆ ಉಸಿರೆಳಬೇಕಾದ್ರೆ ರಾಮನನ್ನು ಕೇಳ್ತಾನೆ, ನೀನು ಒಬ್ಬ ಸೂರ್ಯಪುತ್ರನಾಗಿ ಕ್ಷತ್ರನಾಗಿ ಹಿಂದೆಯಿಂದ ಬಾಣ ಬಿಟ್ಟಿದ್ದು ನ್ಯಾಯವೇ ಅಂತ ಕೇಳಿದಾಗ ರಾಮ ಹೇಳ್ತಾನೆ, ವಾಲಿ, ನಾನು ಬಂದು ಮಾಡ್ತಕ್ಕಂಥದ್ದು ಕ್ಷಾತ್ರ ಧರ್ಮವಾಗಲಿ ಧರ್ಮಕ್ಕೆ ಕರೆಕ್ಟಾಗೇ ಇದೆ, ಸರಿಯಾಗೇ ಇದೆ. ಯಾಕೆಂದರೆ ಸುಗ್ರೀವನ ಪ್ರೇಯಸಿಯನ್ನು ನೀನು ಮೋಸವಾಡಿ ಬಲಪೂರ್ವಕವಾಗಿ ಕರೆದುಕೊಂಡು ಹೋಗಿ ಇಟ್ಕೊಂಡಿದ್ದೆ. ಹಾಗಾಗಿ ನಾನು ರಾಜನಾಗಿರೋದ್ರಿಂದ ರಾಜಧರ್ಮ ಏನಪ್ಪ ಅಂತ ಹೇಳಿದ್ರೆ, ನನ್ನಲ್ಲಿ ಬಂದು ಯಾರು ಅಧರ್ಮದ ಬಗ್ಗೆ ಹೇಳ್ಕೊಳ್ತಾರೋ ಅವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥದ್ದು ನನ್ನ ಧರ್ಮ. ಆಗ ವಾಲಿ ಹೇಳ್ತಾನೆ, ಅಂದರೆ ನನಗೆ ನೀವು ಈಗ ಹೇಳ್ತಾ ಇದ್ದೀರಿ, ನಾನೀಗ ಸಾಯುವುದು ಖಂಡಿತ ಆಗಿದೆ, ನೀವು ಹೇಳೋದು ಸರಿಯೇ ಇದೆ ಅಂದಾಗ ರಾಮ ಹೇಳ್ತಾನೆ, ನೀನು ಕೂಡ ವೀರನೇ ಆಗಿದ್ದರಿಂದ ಆಗಿದ್ದೀಯಾ, ನಿನಗೂ ಕೂಡ ನಾನೊಂದು ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ. ಮುಂದೆ ನಾನು ಇನ್ನೊಂದು ಅವತಾರದಲ್ಲಿದ್ದಾಗ ನೀನು ಕೂಡ ನನ್ನನ್ನು ಎದುರಿಗೆ ಅಲ್ಲದೆ ನೆರಳಲ್ಲಿ ನೋಡಿ ಬಾಣ ಹೊಡೆಯುವಂಥ ಒಂದು ವರವನ್ನು ಕೊಟ್ಟು ತಲೆಯನ್ನು ನೀವಿ ವಾಲಿಯನ್ನು ಕಳಿಸ್ಕೊಡ್ತಾರೆ. ಇದು ಕೃಷ್ಣ ತನ್ನ ಕೊನೆಯ ಉಸಿರಿಳಿಬೇಕಾದ್ರೆ ಆ ಒಬ್ಬ ಬೇಡನಿಗೆ ಈ ಒಂದನ್ನು ಸ್ಮರಿಸ್ತಾರೆ. ನಾವು ವಾಪಸ್ ಬರುವುದಾದರೆ, ರಾಮಾಯಣಕ್ಕೆ ಬರುವುದಾದರೆ, ಇದಾದ ನಂತರ ರಾಜ್ಯಕ್ಕೆ ಪಟ್ಟಾಭಿಷೇಕವನ್ನು ಹನುಮಂತ ಸುಗ್ರೀವನಿಗೆ ಮಾಡಿಕೊಡ್ತಾನೆ. ಹೀಗಾಗಿ ರಾಮಾಯಣದಲ್ಲಿ ಸೀತೆಯನ್ನು ಹುಡುಕುವ ಉದ್ದೇಶ ಒಂದು ರಾಮನ ಭಕ್ತನಾಗಿ ಆಗಿದ್ದರೂ ಮಾತಿಗೆ ಮರು ಮಾತು ಕೊಡದೆ ಒಂದು ಸತಿ ಪ್ರಾಮಿಸ್ ಒಂದು ಮಾತನ್ನು ಕೊಟ್ಟರೆ ಅದನ್ನು ಉಳಿಸಿಕೊಳ್ಳಲು ಇಡೀ ರಾಮಾಯಣವೇ ನಡೆಯುತ್ತದೆ. ಸುಗ್ರೀವನನ್ನು ರಾಜನನ್ನಾಗಿ ಮಾಡಿದರೆ ಸೀತೆಯನ್ನು ನಿಮಗೆ ತೆಗೆದುಕೊಂಡು ಬಂದು ಕೊಡ್ತೀನಿ ಅಂತಕೊಂಡ ಈ ಮಾತನ್ನು ಕೊನೆಯವರೆಗೂ ಸೀತಾಮಾತೆಯನ್ನು ಅವರಿಗೆ ಕೊಡುವವರೆಗೂ ಹನುಮ ಉಳಿಸ್ಕೊಳ್ತಾನೆ. ಈ ಒಂದು ವಿಷಯ ಸುಮಾರು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಇದರಲ್ಲಿ ಇನ್ನೊಂದು ವಿಚಿತ್ರವೇನೆಂದರೆ, ಯಾವಾಗ ಕುಬೇರ ಗದೆಯನ್ನು ಕೊಡ್ತಾನೆ ಅವಾಗ ಹೇಳ್ತಾನೆ, ನಿನಗೆ ಈ ಗದೆಯಿಂದ ನನಗೆ ಯಾವತ್ತಾದರೂ ಒಂದು ದಿವಸ ಖುಷಿಯನ್ನು ಕೊಡಬೇಕು ಅಂತ. ಆಗ ಆಂಜನೇಯ ಮಾತು ಕೊಡ್ತಾನೆ, ನೀವು ನೋಡ್ತಾ ಇರಿ, ನನಗೆ ಈ ಕೊಟ್ಟಿರ್ತಕ್ಕಂಥ ಗದೆಯಿಂದ ನಿಮಗೆ ಬಹಳ ಸಂತೋಷವಾಗಿರ್ತಕ್ಕಂಥ ವಾರ್ತೆಯನ್ನು ಕೊಡ್ತೇನೆ ಅಂತ. ಹಾಗಾಗಿ ಅಶೋಕವನದಲ್ಲಿ ಸೀತೆ ಇದ್ದಾಗ ಸೀತೆಗೆ ರಾಮನ ವಾರ್ತೆಯನ್ನು ಮುಟ್ಟಿಸಿ ಸೀತೆಯಿಂದ ವಾರ್ತೆಯನ್ನು ಸಂಗ್ರಹ ಮಾಡಿ ವಾಪಸ್ಸಾಗುವಾಗ ಸೀತೆಗೆ ಅನುಮತಿಯನ್ನು ಕೇಳಿಕೊಂಡಾಗ, ನನಗೆ ಹೊಟ್ಟೆ ಹಸುವಾಗ್ತಾ ಇದೆ ಅಮ್ಮ ಅಂದಾಗ, ಅಶೋಕವನದಲ್ಲಿರ್ತಕ್ಕಂಥ ಹಣ್ಣನ್ನು ನೀನು ತಿನ್ಬೋದು ಅಂತ ಹೇಳಿದಾಗ ಸೀತೆ ಮಾತೆಗೆ ಗೊತ್ತಿಲ್ಲ ಹನುಮಂತ ಎಷ್ಟು ದೊಡ್ಡದಾಗಿ ಬೆಳೀತಾನೆ ಅಂತ. ಇಡೀ ಅಶೋಕವನವನ್ನು ಅಲ್ಲಿರ್ತಕ್ಕಂಥ ಎಲ್ಲ ಹಣ್ಣುಗಳನ್ನು ಧ್ವಂಸ ಮಾಡ್ತಾನೆ. ಆಗ ಬರ್ತಕ್ಕಂಥವನು
ರಾವಣನ ಮೊದಲನೇ ಮಗ ಅಕ್ಷಯ. ಅಕ್ಷಯನನ್ನು ಕರೆಸಿಕೊಳ್ಳಲು, ಅಕ್ಷಯನನ್ನು ಯುದ್ಧ ಮಾಡಲು ಆಮಂತ್ರಿಸಲು ಈ ಒಂದು ಅಶೋಕವನವನ್ನು ಆತ ಒಂದು ಕ್ಷಣದಲ್ಲಿ ಪ್ರತಿಯೊಂದು ವನವನ್ನು, ಅದು ವನವಲ್ಲ ಆ ರೀತಿಯಾಗಿ ಮಾಡಿಬಿಡ್ತಾನೆ. ಅಕ್ಷಯನು ಎದುರಾದ ತಕ್ಷಣ, ಎಲ್ಲಾ ಕೋತಿ ಅಂದಿದ ತಕ್ಷಣ ಇದೇ ಗದೆಯಿಂದ, ಕುಬೇರ ಕೊಟ್ಟಿರ್ತಕ್ಕಂಥ ಗದೆಯಿಂದ ಒಂದೇ ಏಟು, ಒಂದೇ ಪ್ರಹಾರ ಅಕ್ಷಯ ಪ್ರಾಣವನ್ನು ಅರ್ಪಿಸ್ಬಿಡ್ತಾನೆ ಆ ಕೌಮೋದಕಿಗೆ. ರಾವಣ ಬಂದು ಕೇಳ್ತಾನೆ, ನನ್ನ ಮಗನನ್ನು ಯಾಕೆ ಕೊಂದೆ ನೀನು ಅಂತ. ಆಗ ಹನುಮ ಕೊಡ್ತಕ್ಕಂಥ ಉತ್ತರ ಬಹಳ ಖುಷಿ ಇದೆ. ಹೇಳ್ತಾನೆ, ನಿನ್ನ ಮಗನನ್ನು ಏನಪ್ಪ ಹೆಸರು ಅಂತ ಕೇಳಿದೆ, ಅಕ್ಷಯ ಅಂತ ಹೇಳ್ದ. ಕ್ಷಯ ಅಂದರೆ ಕ್ಷೀಣಿಸೋದು, ಅಕ್ಷಯ ಅಂದರೆ ಕ್ಷೀಣಿಸದೇ ಇರ್ತಕ್ಕಂಥದ್ದು. ಇದು ಕ್ಷೀಣಿಸುತ್ತೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಪ್ರಹಾರ ಮಾಡಿದೆ, ಅದಕ್ಕೆ ಕ್ಷೀಣಿಸ್ಬಿಟ್ಟ, ಸತ್ತೋದ ಅಂತಕ್ಕಂಥ ಒಂದು ತಮಾಷೆಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತಾನೆ. ಹನುಮಂತನ ಕಥೆಯನ್ನು ನಾವು ಹೇಳ್ತಾ ಹೋದರೆ ಸಮಯದ ಹೋಗುವುದೇ ಗೊತ್ತಾಗೋದಿಲ್ಲ. ಹಲವಾರು ದೃಶ್ಯಗಳು, ಹಲವಾರು ಕಥೆಗಳು. ಹನುಮಂತನು ಇವತ್ತಿಗೂ ಅಂತ್ಯ ಇಲ್ಲದ ಭಗವಂತ ಯಾರಾದರೂ ಇದ್ದಾರೆ ಅಂದರೆ ಅದು ಹನುಮ. ಹನುಮಂತನ ಸ್ತೋತ್ರ, ಹನುಮಾನ್ ಚಾಲಿಸ, ಹನುಮ ಅಂದ ತಕ್ಷಣ ಬಂದು ಕಾಪಾಡ್ತಕ್ಕಂಥ ಒಂದು ದೈವ ಇವತ್ತಿಗೂ ನಾವು ನೋಡ್ಬೋದು. ಮುಂದಿನ ಅವಧಿಯಲ್ಲಿ, ಮುಂದಿನ ಕೆಲವು ಕ್ಷಣಗಳಲ್ಲಿ ಅಥವಾ ಮುಂದಿನ ಟೇಪಲ್ಲಿ ಇನ್ನೂ ಈ ಕಥೆಯನ್ನು ಮುಂದುವರಿಸ್ತೇನೆ. ತಾವುಗಳು ತಮ್ಮ ಸಮಯವನ್ನು, ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಕೊಟ್ಟು ಆಂಜನೇಯನ ಈ ಒಂದು ಚಿಕ್ಕ ಕಥೆಯನ್ನು ಕೇಳುವುದಕ್ಕಾಗಿ ಬಹಳ ಖುಷಿ ಪಡ್ತೇನೆ. ತುಂಬ ವಿಷಯಗಳು ಹನುಮಂತನ ಮೇಲಿದ್ದೆ, ಎಲ್ಲವನ್ನು ನಾವು ಈ ಸಮಯದ ಅಭಾವದಿಂದ ಹೇಳಲಿಕ್ಕಾಗಿಲ್ಲ. ಸಣ್ಣ ಪುಟ್ಟ ಕಥೆಗಳನ್ನು ನಿಮಗೆ ಹೇಳಿದ್ದೇನೆ. ಚೆನ್ನಾಗಿದೆ ಅನ್ನೋದಾದರೆ ಇದನ್ನು ದಯವಿಟ್ಟು ಶೇರ್ ಮಾಡಿ. ಜೈ ಹನುಮ.